ಉಡುಪಿ ಕೃಷ್ಣನ ಇನ್ನೊಂದು ಭವ್ಯ ಅಲಂಕಾರದತ್ತ ನಮ್ಮ ನಡೆ ಇಂದು ಸಾಗಲಿದೆ. ಅಂದ, ಆನಂದ, ಶ್ರದ್ಧಾ, ಭಕ್ತಿಯನ್ನು ಇಮ್ಮಡಿಗೊಳಿಸುವ ಉಡುಪಿ ಕೃಷ್ಣನ ವೈವಿಧ್ಯಮಯ ಅಲಂಕಾರಗಳು ಕೃಷ್ಣ ಕ್ಷೇತ್ರದ ವಿನೂತನ ಆಕರ್ಷಣೆ. ಹಬ್ಬ ಹರಿದಿನಗಳಿಗೆ ಅನುಗುಣವಾಗಿ ಅಥವಾ ಪೌರಾಣಿಕ ಕಥಾ ಸನ್ನಿವೇಶಗಳನ್ನು ಆಧರಿಸಿ ಸಿದ್ಧಗೊಳ್ಳುವ ಕೃಷ್ಣನ ಅಲಂಕಾರಗಳ ಸೊಬಗು ನಿರೀಕ್ಷೆಗೂ ಮೀರಿದ್ದು. ಶಿವರಾತ್ರಿಯ ಪರ್ವಕಾಲದಲ್ಲಿ ನೆರವೇರುವ ಹರಿಹರ ಅಲಂಕಾರವು ಭಕ್ತರ ಮನಸೂರೆಗೊಳ್ಳುವುದು. ಕೃಷ್ಣನ ಮೂಲ ಮುಖವರ್ಣಿಕೆಯನ್ನು ಒಂದಿಷ್ಟೂ ಬದಲಿಸದೆ ಕೇವಲ ವಸ್ತ್ರಾಭರಣ ಮತ್ತು ಆಯುಧಗಳಿಂದ ಅಲಂಕೃತವಾದ ಹರಿಹರ ಅಲಂಕಾರಗಳು ಶಿವರಾತ್ರಿಯ ಮಹೋತ್ಸವಕ್ಕೆ ವಿಶೇಷ ಮೆರುಗು. ಕುಹನೆಂಬ ದೈತ್ಯನ ಸಂಹಾರಕ್ಕಾಗಿ ಭಗವಂತ ತಳೆದ ಹರಿಹರ ರೂಪದ ಕಥಾನಕವನ್ನು ನೆನಪಿಸುವ ಸಲುವಾಗಿ ಈ ಅಲಂಕಾರ ನೆರವೇರುವುದು. ಈ ಕಥಾನಕದ ಕುರಿತಾಗಿ ಬಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಕೃತಿರತ್ನದಲ್ಲಿ ಬಲವು ಮನೋಜ್ಞವಾಗಿ ವರ್ಣಿಸುತ್ತಾರೆ. ಯದೇ ಖೇನನ ವದ್ಯೋ ಅರಿಹಿ ತಥೋ ಹರಿಹರ ಉಭೌ ಸಹ ಗತ ವರ್ಧ ದೃಶ್ಯವು ಐಕ್ಯಂ ಚೇತ್ ಶತ್ರುಣಾ ಜಿತಂ. ಈ ಮೂಲಕ ಭಗವಂತನ ಹರಿಹರ ರೂಪದ ಉತ್ಕೃಷ್ಟ ಮಹಿಮೆಯನ್ನು ಭಕ್ತಿ ಯುಕ್ತಿಯಿಂದ ಕೊಂಡಾಡಿದ್ದಾರೆ. ಅಂದು ಜರಗಿದ ಹರಿಹರ ಅಲಂಕಾರವನ್ನು ಉಡುಪಿ ಶ್ರೀ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ತುಂಬ ಸುಂದರವಾಗಿ ನೆರವೇರಿಸಿದ್ದರು. ಶ್ರೀಕೃಷ್ಣ ದೇವರ ಪ್ರತಿಮೆಯ ಒಂದು ಪಾರ್ಶ್ವದಲ್ಲಿ ಶ್ರೀಹರಿಯ ವಸ್ತ್ರಾಭರಣ ಆಯುಧ ಚಿಹ್ನೆಗಳು, ಇನ್ನೊಂದು ಪಾರ್ಶ್ವದಲ್ಲಿ ರುದ್ರದೇವರ ವಸ್ತ್ರಾಭರಣ ತ್ರಿಶೂಲದೊಂದಿಗೆ ಈ ಅಲಂಕಾರವು ಮೂಡಿಬಂದಿತ್ತು. ಆತ್ಮೀಯ ಭಗವದ್ಭಕ್ತರೇ, ಅನಂತ ರೂಪದಲ್ಲಿ ಅನನ್ಯ ಭಕ್ತಿಯನ್ನು ಕರುಣಿಸುವ ಶ್ರೀಕೃಷ್ಣನ ಎಷ್ಟು ರೂಪ ಕಂಡರೂ ಮತ್ತೆ ಮತ್ತೆ ನೋಡಬೇಕೆನ್ನುವ ಆಕರ್ಷಣೆ. ಮುಂದಿನ ಸಂಚಿಕೆಯಲ್ಲಿ ಭಗವಂತನ ಇನ್ನೊಂದು ಚಿಂತನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.